ಹಲೋ ಚಾಂಪಿಯನ್ಸ್, ಎಲ್ಲರೂ ಸಗದಾಗಿದ್ದೀರ ಅಂದ್ಕೊಂಡಿದ್ದೀನಿ. ನಾನು ನಿಮ್ಮ ರಾಹುಲ್ ಪ್ರೊಡ್ಯೂಸರ್ ಸಿಂಪ್ಲಿಫೈಡ್ ಮೈಂಡ್ಸಿಂದ. ಸೊ ಈ ಒಂದು ವಿಡಿಯೋಲಿ ಲೆಟ್ಸ್ ಸಿ ನ್ಯೂಟ್ರಿಷನ್ ಇನ್ ಹ್ಯೂಮನ್ ಬೀಯಿಂಗ್ಸ್. ಸೊ ನಮ್ಮಲ್ಲಿ ಏನೇನಾಗುತ್ತೆ ಬೇಕೇ ಬೇಕಲ್ಲ, ನಮ್ಮೊಳಗೆ ಏನೇನಾಗ್ತಿದೆ ಅನ್ನೋದು ಗೊತ್ತಾಗಬೇಕು. ಸೊ ಈಗ ಗಿಡಗಳೆಲ್ಲ ಏನಾಗುತ್ತೆ, ಸೊ ಹೆಂಗೆ ಫೋಟೋಸಿಂಥಸಿಸ್ ಆಗುತ್ತೆ, ಸೊ ಸ್ಟೊಮ್ಯಾಟೊ ಆಯಿತು, ಓಪನ್ ಕ್ಲೋಸ್ ಟೊಮ್ಯಾಟೊ, ಸೊ ಅದ್ರ ಜೊತೆ ಕ್ಲೋರೋಫಿಲ್ ಏನು ಫಂಕ್ಷನ್ ಏನು, ಸೊ ಸನ್ಲೈಟಿಂದ ಏನಾಗುತ್ತೆ, ಕ್ಲೋರೋಫಿಲ್ ಸನ್ಲೈಟ್ ತೊಗೊಂಡಾದ್ಮೇಲೆ ರಿಡಕ್ಷನ್ ಆಯಿತು, ಕನ್ವರ್ಷನ್ ಆಯಿತು, ಅಥವಾ ಬ್ರೇಕಿಂಗ್ ಡೌನ್ ಆಫ್ ವಾಟರ್ ಮಾಲಿಕ್ಯೂಲ್, ಸೊ ಇದೆಲ್ಲ ನೋಡಿದ್ವಿ. ಸೊ ಇದ್ರ ಜೊತೆ ನ್ಯೂಟ್ರಿಷನ್ ಇನ್ ಹ್ಯೂಮನ್ ಬೀಯಿಂಗ್ಸ್, खाने के बाद क्या क्या होता है. ಸೊ ಡಯಾಗ್ರಾಮ್ ಅಂತೂ ಬೇಕೇ ಬೇಕು. ಸೊ ಡಯಾಗ್ರಾಮ್ ಪ್ರಾಕ್ಟೀಸ್ ಮಾಡಿರಿ. ಈ ಡಯಾಗ್ರಾಮ್ ನಿಮ್ಮ ತಲೆಯಲ್ಲಿತ್ತು ಅಂದರೆ ಓಕೆ, ಎಲ್ಲಿಂದ ಹೆಂಗೆ ಹೋಗುತ್ತೆ ಕ್ಲೀನಾಗಿ ಗೊತ್ತಾಗುತ್ತೆ. ಆ್ಯಂಡ್ ಇನ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್, ದಯವಿಟ್ಟು ಸ್ಟಮಕ್ಕಿಂದ ನಿಮಗೆ ಇಲ್ಲಿ ಲಾರ್ಜ್ ಇಂಟೆಸ್ಟೈನಿಗೆ ಕನೆಕ್ಟ್ ಕೊಡಬೇಡ್ರಿ. ಸೊ ಸ್ಟಮಕ್ಕಿಂದ ಎಲ್ಲಿಗೆ ಹೋಗುತ್ತೆ, ಇದು ಸ್ಮಾಲ್ ಇಂಟೆಸ್ಟೈನಿಗೆ ಹೋಗುತ್ತೆ. ಸೊ ಫುಡ್ ಹೆಂಗೆ ಹೋಗುತ್ತೆ ಏನು ಅಂತ ನೋಡೋಣ. ಸೊ ತಿಂತೀರಾ, ಸೊ ತಿಂದಾದ್ಮೇಲೆ ಹೇಳ್ತೇನೆ, ಡೀಟೇಲಾಗಿ ಹೇಳ್ತೇನೆ. ಬಟ್ ಜಸ್ಟ್ ಪ್ರತಿಯೊಂದರಲ್ಲೂ ಏನಾಗುತ್ತೆ, ಯಾವ್ಯಾವ ಜ್ಯೂಸ್ ಸೆಕ್ರೀಟ್ ಆಗಿರೋದು ರಿಲೀಸ್ ಆಗುತ್ತೆ, ಫುಡ್ ಜೊತೆ ಹೆಂಗೆ ಅದು ಮಿಕ್ಸ್ ಆಗುತ್ತೆ, ವಾಟ್ ಈಸ್ ದ ಯೂಸಸ್ ಆಫ್ ಇಟ್, ಸೊ ಎಲ್ಲದೂ ನೋಡೋಣ. ಜಸ್ಟ್ ಕ್ವಿಕ್ಕಾಗಿ ಹೇಳಬೇಕು ಅಂದರೆ, ತಿಂದು ಈಸೋಫೇಗಸ್ ಹೋಗುತ್ತೆ, ಈಸೋಫೇಗಸಿಂದ ಸ್ಟಮಕ್ ಹೋಗುತ್ತೆ, ಲಿವರಿಂದ ಪ್ಯಾನ್ಕ್ರಿಯಾಸಿಂದ ಎಲ್ಲ ಜ್ಯೂಸ್ ಬರುತ್ತೆ, ನೆಕ್ಸ್ಟ್ ಸ್ಮಾಲ್ ಇಂಟೆಸ್ಟೈನ್ಗೆ ಹೋಗುತ್ತೆ, ಎಲ್ಲ ಇನ್ನು ಫುಲ್ ಬ್ರೇಕ್ ಡೌನ್ ಆಗುತ್ತೆ, ಲಾರ್ಜ್ ಇಂಟೆಸ್ಟೈನ್ಗೆ ಹೋಗುತ್ತೆ, ಏನೇನಿದೆ ಎಲ್ಲ ಅಬ್ಸರ್ವ್ ಆಗುತ್ತೆ. ಅಂದರೆ ಸ್ಮಾಲ್ ಇಂಟೆಸ್ಟೈನಲ್ಲಿ ಅಬ್ಸರ್ವ್ ಆಗಿರುತ್ತೆ, ಉಳಿದಿರೋದು ಲಾರ್ಜ್ ಇಂಟೆಸ್ಟೈನಲ್ಲಿ ಅಬ್ಸರ್ವ್ ಆಗಿ ಹೊರಗೆ ಹೋಗ್ಬಿಡುತ್ತೆ. ಅಷ್ಟೇ. ಸೊ ಇಷ್ಟ ಆಗಿತ್ತು ಅಂದರೆ ಏನು ಮಾಡಬೇಕು, ವಿಡಿಯೋ ಲೈಕ್ ಮಾಡಬೇಕು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡಬೇಕು. ಆದರೆ ಇನ್ನು ಇನ್ ಡೀಟೇಲಾಗಿ ಹೋಗಂಗಿದ್ರೆ, ಸೊ ಇನ್ ಡೀಟೇಲ್ ಬೇಕೇ ಬೇಕು, ಯಾವ್ಯಾವ ಜ್ಯೂಸು ಏನು ಎತ್ತ ಅಂತ. ಸೊ ಹ್ಯೂಮನ್ಸ್ ನೋಡಿದ್ದೀವಿ, ಇಟ್ಸ್ ಎ ಹಾಲೋಝೋಯಿಕ್. ವಿ ಆರ್ ಹಾಲೋಝೋಯಿಕ್. ವಿ ಆರ್ ನಾಟ್ ಸ್ಯಾಪ್ರೋಫೈಟಿಕ್, ವಿ ಆರ್ ನಾಟ್ ಪ್ಯಾರಾಸೈಟಿಕ್ ಆಗ್ತೀವಿ ಯಾವಾಗ ಬೇರೆಯವ್ರ ತಲೆ ತಿನ್ಬೇಕಾದ್ರೆ. ಕೆಲವೊಬ್ರು ಹೇಳ್ತಿರ್ತಾರಲ್ಲ, ಯಾಕೆ ಹಿಂಗೆ ತಲೆ ತಿಂತಿದ್ದಿ, ಯಾಕೆ ಹಿಂಗೆ ತಿಗಣೆ ಥರ ಅಂಟ್ಕೊಂಡಿದ್ದಿ ಅಂತ. ಸೊ ನಾವು ಅಮ್ಮು ಮಾಡ್ತಿರಲ್ಲ, ನಾವು ಯಾರನ್ನೂ ಸಾಯಿಸ್ತಾ ಇರಲ್ಲ, ಬಟ್ ಆದರೂ ಬಿಡ್ತಾ ಇರಲ್ಲ. ಸೊ ಅಲಿಮೆಂಟ್ರಿ ಕೆನಲ್ ಇದೆ, ಅಲಿಮೆಂಟ್ರಿ ಕೆನಲಿಂದ ಫುಡ್ ಬ್ರೇಕ್ ಡೌನ್ ಆಗುತ್ತೆ. ಸೊ ಎಲ್ಲ ನೋಡೋಣ. ಸೊ ಅಲಿಮೆಂಟ್ರಿ ಕೆನಲ್ ತಿಂತೀವಿ, ತಿಂದಾದ್ಮೇಲೆ ಇಲ್ಲಿಗೆ ಹೋಗುತ್ತೆ, ಸ್ಟಮಕ್ಕಲ್ಲಿ ಆ್ಯಸಿಡಿಕ್ ಡೈಜೆಷನ್ ಆಗುತ್ತೆ, ಇಂಟೆಸ್ಟೈನ್ಸ್ಗೆ ಹೋಗುತ್ತೆ, ನೆಕ್ಸ್ಟು ಹೋಗ್ಬಿಡುತ್ತೆ ಹೊರಗೆ. ಸೊ ಫುಡ್ ಬ್ರೇಕ್ ಡೌನ್ ಹೆಂಗಾಗುತ್ತೆ, ಮೆಕ್ಯಾನಿಕಲ್ ಆಗುತ್ತೆ, ಕೆಮಿಕಲ್ ಆಗುತ್ತೆ. ಸೊ ಮೆಕ್ಯಾನಿಕಲ್ ಅಂದರೆ ಎಲ್ಲಿ, ಹೊಟ್ಟೆ ಒಳಗೆ ಆಗುತ್ತೆ, ಬಟ್ ಹೊಟ್ಟೆ ಒಳಗೆ ಜಾಸ್ತಿ ಕೆಮಿಕಲ್ ಆಗುತ್ತೆ. ಮೆಕ್ಯಾನಿಕಲ್ ಬಾಯಲ್ಲಿ. ನಾನು ತಿಂದು ಮೊನ್ನೆ ಕರೆಕ್ಟಾಗಿ ನೋಡ್ಕೊಂಡಿರ ಹಲ್ಲು ಹುಳುಕಾಗಿತ್ತು, ಆಮೇಲೆ ಹೋಗಿ ಸರಿ ಮಾಡ್ಕೊಂಡು ಬಂದಿದ್ದಾಯಿತು. ಸೊ ಮೆಕ್ಯಾನಿಕಲ್ಲು, ಕೆಮಿಕಲ್ಲು ಎರಡೂ ಆಗ್ತದೆ. ಸೊ ನೆಕ್ಸ್ಟ್ ಏನಾಗುತ್ತೆ, ಫಸ್ಟ್ ಸ್ಟೆಪ್ ಆಫ್ ಡೈಜೆಷನ್ ಇಲ್ಲಿ ಅಲ್ಲೇ ಹೇಳೋಣ, ಅಲ್ಲೇ ಅಗಿತೀವಿ. ಸೊ ಅದಕ್ಕೆ ಅಗದು ತಿನ್ನಬೇಕು. ಸೊ ಹಂಗೆ ತಿನ್ನಬೇಡ್ರಿ. ಸೊ ಅರ್ಜೆಂಟ್ ಇದೆ ನುಂಗಿದ್ರೆ ಒಳಗೆ ಎಲ್ಲೂ ಇನ್ನೂ ಕಷ್ಟ ಆಗುತ್ತೆ, ಬ್ರೇಕ್ ಡೌನ್ ಆಗೋದು ಇನ್ನೂ ಕಷ್ಟ ಆಗುತ್ತೆ, ಡೈಜೆಷನ್ ಟೈಮ್ ಜಾಸ್ತಿ ತೊಗೊಳುತ್ತೆ. ಸೊ ಅದಕ್ಕೆ ನೀವು ಬಾಯಲ್ಲೇ ಕ್ಲೀನಾಗಿ ಚೆನ್ನಾಗಿ ಅಗದ್ರಿ ಅಂದರೆ ಏನಾಗುತ್ತೆ, ಒಳಗೆ ಡೈಜೆಷನ್ ಇನ್ನೂ ಈಸಿಯಾಗಿ ಬೇಗ ಆಗುತ್ತೆ. ಇಲ್ಲ ಅಂದರೆ ಟೈಮ್ ತೊಗೊಳುತ್ತೆ. ಸೊ ಟೈಮ್ ತೊಗೊಳತ್ತು ಅಂತ ಬಂದಾಗ, ಕ್ಯಾನ್ ಯು ಜಸ್ಟ್ ಇಮ್ಯಾಜಿನ್, ಈಗ ನಾನು ಕೌ, ಲಯನ್ ಅಥವಾ ಟೈಗರ್. ಸೊ ಕೌ ಮತ್ತು ಲಯನ್ ಅಂದ್ಕೊಳ್ಳಿ, ಕಿಂಗ್ ಆಫ್ ಜಂಗಲ್. ಸೊ ಎರಡಿದೆ. ವಿಚ್ ಹ್ಯಾಸ್ ಲಾರ್ಜರ್ ಸ್ಮಾಲ್ ಇಂಟೆಸ್ಟೈನ್ ಯಾವುದು? ಲಾಸ್ಟಿಗೆ ಬರ್ತೀನಿ. ಎಸ್, ಇಂದು ಎಲ್ಲೂ ಕೆಳಗಿದೆ ನೋಡಿ. ವಿಚ್ ಹ್ಯಾಸ್ ಲಾಂಗರ್ ಸ್ಮಾಲ್ ಇಂಟೆಸ್ಟೈನ್ ಯಾವುದು? ಗ್ರಾಸ್ ಈಟಿಂಗ್ ಕೌ ಆರ್ ಮೀಟ್ ಈಟಿಂಗ್ ಲಯನ್? ಯಾವುದು? ಕೌವ, ಮೀಟ್ ಈಟಿಂಗ್ ಲಯನ್ನ. ಸೊ ವಿಚ್ ಹ್ಯಾಸ್ ಲಾರ್ಜರ್ ಸ್ಮಾಲ್ ಇಂಟೆಸ್ಟೈನ್, ಯಾಕೆ ಅನ್ನೋದು ಲಾಸ್ಟಿಗೆ ಬರ್ತೀನಿ. ಸೊ ಅಲ್ಲಲ್ಲಿ ಬ್ರೇಕ್ ಡೌನ್ ಆಗುತ್ತೆ. ಬ್ರೇಕ್ ಡೌನ್ ಆದಮೇಲೆ ಏನಾಗುತ್ತೆ, ಸೊ ಇಂಜೆಕ್ಷನ್ ಬಿಗಿನ್ಸ್ ಇನ್ ಮೌತ್. ಸೊ ನಾವು ತಿಂತೀವಿ, ಟೀತ್ ಏನು ಮಾಡುತ್ತೆ, ಕ್ರಶ್ ಆಗುತ್ತೆ. ಸಲೈವಾ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸಲೈವಾಲಿ ಲಿಕ್ವಿಡ್. ಸೊ ಲಿಕ್ವಿಡ್ ಅಂದಿದ ತಕ್ಷಣ ಜಸ್ಟ್ ಲಿಕ್ವಿಡ್ ಅಂತಲ್ಲ, ಅಲ್ಲಿ ಸಲೈವರಿ ಅಮೈಲೇಸ್ ಇರುತ್ತೆ. ಸೊ ಈ ಸಲೈವರಿ ಅಮೈಲೇಸ್ ಏನು ಮಾಡುತ್ತೆ, ಸ್ಟಾರ್ಚ್ನ ಬ್ರೇಕ್ ಡೌನ್ ಮಾಡುತ್ತೆ. ಫಸ್ಟ್ ಬ್ರೇಕ್ ಡೌನ್ ಸ್ಟಾರ್ಚ್ ಅಲ್ಲೇ ಸ್ಟಾರ್ಟ್ ಆಗುತ್ತೆ. ಸೊ ಸಲೈವರಿ ಅಮೈಲೇಸ್ ಏನು ಮಾಡುತ್ತೆ, ಇಟ್ ಬ್ರೇಕ್ ಡೌನ್ಸ್ ಸ್ಟಾರ್ಚ್ ಟು ಶುಗರ್. ಸ್ಟಾರ್ಚ್ ಬ್ರೇಕ್ ಡೌನ್ ಆಗುತ್ತೆ. ನೆಕ್ಸ್ಟು ಟಂಗ್ ಏನು ಮಾಡುತ್ತೆ, ಮಿಕ್ಸ್ ಮಾಡುತ್ತೆ.
ಚೆನ್ನಾಗಿ ಮಿಕ್ಸ್ ಮಾಡಿ ಕಲಸಿ ಹೊಟ್ಟೆ ಒಳಗೆ ಕಳಿಸುತ್ತೆ. ಸೊ ಇಲ್ಲೇ ಮಿಕ್ಸ್ ಆಗುತ್ತೆ. ನೀವು ಹಿಂಗೆ ಹೋಗಿದ ತಕ್ಷಣ ಅದಕ್ಕೆ ಕೆಲವೊಬ್ರು ಆರಾಮಿಲ್ಲ, ತಿನ್ನೋಕ್ಕಾಗ್ತಿಲ್ಲ, ಅದು ಲಿಕ್ವಿಡ್ ತೊಗೊತಾರೆ. ಯಾಕಂದರೆ ಲಿಕ್ವಿಡ್ ತೊಗೊಂಡಾಗ ಏನಾಗುತ್ತೆ, ಇಲ್ಲಿ ಬಾಯಲ್ಲಿ ಬ್ರೇಕ್ ಡೌನ್ ಆಗೋದು ನೆಸೆಸಿಟಿ ಇರಲ್ಲ. ಸೊ ಡೈರೆಕ್ಟಾಗಿ ಒಳಗೋಗುತ್ತೆ ಆ್ಯಂಡ್ ಡೈಜೆಷನಿನ ಹೆಲ್ಪ್ ಆಗುತ್ತೆ. ಓಕೆ, ಸೊ ಸಲೈವರಿ ಡೈಜೆಷನ್ ಸ್ಟಾರ್ಚು ಇನ್ನೇನು ನೋಡಿದ್ದೀನಿ. ಅಯೋಡಿನ್ ಹಾಕಿದಾಗ ಕಲರ್ ಹಿಂಗೆ ಚೇಂಜ್ ಆಗುತ್ತೆ ಟು ಡಿಟೆಕ್ಟ್ ದ ಪ್ರೆಸೆನ್ಸ್ ಆಫ್ ಸ್ಟಾರ್ಚ್. ಸೊ ಪೆರಿಸ್ಟಲಾಟಿಕ್ ಮೂಮೆಂಟ್ ಅಂದರೆ ಏನು? ನೀವು ಫುಡ್ ಒಳಗೆ ತೊಗೊಂಡಾಗ ಈಸೋಫೇಗಸ್, ಸೊ ಹೇಳೋಣಲ್ಲ, ಸೊ ಈಸೋಫೇಗಸಲ್ಲಿ ಏನು ಹೋಗುತ್ತೆ, ಈಸೋಫೇಗಸಲ್ಲಿ ಹೋಗ್ಬೇಕಾದ್ರೆ ಹಿಂಗೆ ಡೈರೆಕ್ಟಾಗಿ ಸ್ಟ್ರೈಟ್ ಹೋಗಲ್ಲ, ಹಿಂಗೆ 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 ಹೋಗುತ್ತೆ. ಸಲ ಅಂದರೆ ಮೂಮೆಂಟ್. ಸೊ ಮೂಮೆಂಟ್ ಹಿಂಗೆ 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 ಆಗಿ ಫುಡ್ ಏನಾಗುತ್ತೆ, ಹೊಟ್ಟೆ ಒಳಗೆ ಹೋಗುತ್ತೆ. ಸೊ ಅದಕ್ಕೆ ಪೆರಿಸ್ಟಾಲ್ಯಾಟಿಕ್ ಮೂಮೆಂಟ್ ಅಂತೀವಿ. ಸೊ ರಿದಮಿಕ್ ಕಾಂಟ್ರಾಕ್ಷನ್ ಆ್ಯಂಡ್ ರಿಲ್ಯಾಕ್ಸೇಷನ್ ಆಫ್ ಮಸಲ್ಸ್ ಇನ್ ದ ಅಲಿಮೆಂಟ್ರಿ ಕೆನಲ್ ಮೂವ್ಸ್ ಫುಡ್ ಥ್ರೂ ದ ಡೈಜೆಸ್ಟಿವ್ ಟ್ರ್ಯಾಕ್ಟ್. ಅಂದರೆ ಹಿಂಗೆ ಮೂವ್ ಮಾಡುತ್ತೆ. ಸೊ ಹಿಂಗೆ ಅಂದಿದ ತಕ್ಷಣ ಹಿಂಗೆ 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 ಅಂತಲ್ಲ, ಸೊ ಹಿಂಗಿರೋದು ಏನು ಮಾಡುತ್ತೆ, ಫುಡ್ನ ಹಿಂಗೆ ಮಾಡಿ ಒಳಗೆ ಕಳಿಸುತ್ತೆ. ಸೊ ಒಳಗೆ ಹೋಗು, ಯಾಕಂದರೆ ಅಲ್ಲಿ ನಾವು ಕೈ ಹಾಕಿ ಹಿಂಗೆ ಒಳಗೆ ತುರ್ಕೋಕ್ಕಾಗಲ್ಲ. ಸೊ ಅದಕ್ಕೆ ಏನು ಮಾಡುತ್ತೆ, ಹಿಂಗಿರೋದು ಅಂದ್ಕೊಳ್ಳಿ ಫುಡ್ಡು. ಓಕೆ, ಇಲ್ಲೇ ತೋರಿಸ್ತೀನಿ. ಸೊ ಹಿಂಗೆ ಸ್ಟ್ರೈಟ್ ಇತ್ತು ಅಂದರೆ ಏನಾಗುತ್ತೆ, ಹಿಂಗೆ ಡೈರೆಕ್ಟಾಗಿ ಹಿಂಗೆ ಹೋಗೋಕ್ಕಾಗಲ್ಲ. ಸೊ ಅದಕ್ಕೆ ಏನು ಮಾಡುತ್ತೆ, ಹಿಂಗೆ ಮಾಡುತ್ತೆ. ಸೊ ದಟ್ ಇಲ್ಲಿ ಪುಷ್ ಆದಾಗ ಏನಾಗುತ್ತೆ, ಇದು ಪ್ರೆಷರ್ ಆಗುತ್ತೆ. ಸೊ ಕೆಳಗೆ ಈಸಿ ಆಗುತ್ತೆ. ಮತ್ತು ಇನ್ನೊಂದ್ಸಲ ಏನು ಮಾಡುತ್ತೆ, ಮತ್ತು ಇಲ್ಲಿಂದ ಪುಷ್ ಮಾಡುತ್ತೆ. ಇದು ಪುಷ್, ಇಲ್ಲಿಂದ ಹಿಂಗೆ ಪುಷ್ ಆಗ್ತಿದೆ. ಸೊ ಏನಾಗ್ತಿದೆ, ಒಳಗೆ ಪುಷ್ ಮಾಡ್ತಿದೆ, ಇನ್ನು ಫುಡ್ನ ಪುಷ್ ಮಾಡುತ್ತೆ. ಸೊ ಅದೇ ಪೆರಿಸ್ಟಾಲ್ಯಾಟಿಕ್ ಮೂಮೆಂಟ್. ಸೊ ಪೆರಿಸ್ಟಾಲ್ಯಾಟಿಕ್ ಮೂಮೆಂಟ್ ಏನು ಮಾಡುತ್ತೆ, ವೇವ್ ಲೈಕ್ ಮೋಷನ್, ವೇವ್ ಹೇಳಲ್ಲ, ವೇವ್ ಲೈಕ್ ಮೋಷನ್. ಸೊ ಡೈರೆಕ್ಷನಲ್ಲು ಫುಡ್ಡು ತಿಂದಿದ್ದು ವಾಪಸ್ ಬರುತ್ತೆ, ಬರಲ್ಲ ಅಂತಲ್ಲ. ಸೊ ಅದು ಬೇರೆ ರೀಸನ್ಗೆ, ಒಂದ್ಸಲ ಡೈಜೆಷನ್ ಕರೆಕ್ಟಾಗಿಲ್ಲ ಅಥವಾ ಹೊಟ್ಟೆ ಒಳಗೆ ಒಂದ್ಸಲ ಏನೋ ಆಗ್ತಿರುತ್ತೆ. ಸೊ ಆ ಪ್ರೆಷರ್ಗೆ ಒಂದ್ಸಲ ಹೊರಗೆ ಬರುತ್ತೆ. ಬಟ್ ಇಲ್ಲ ಅಂದರೆ ಏನು, ಯೂನಿ ಒಂದೇ ಡೈರೆಕ್ಷನ್ ಫುಡ್ ಹಿಂಗೆ ಒಳಗೆ ಹೋಗುತ್ತೆ. ಹೊರಗೆ ಬರೋದು ನಿಮ್ಗೆ ಇಂಡೈಜೆಷನ್ ಆದಾಗ ಅಥವಾ ಏನಾದರೂ ಅಸಿಡಿಟಿ ಪ್ರಾಬ್ಲಮ್ ಅಥವಾ ಏನಾದರೂ ಇದ್ದಾಗ ಅಷ್ಟೇ. ಸೊ ಇಲ್ಲಾಂದರೆ ನೆಕ್ಸ್ಟು ಆಟೋಮೆಟಿಕ್ ಪ್ರೊಸೆಸ್ಸು, ಅದೇನು ನಾವು ಒಳಗೆ ಹೋಗು, ಈ ಟೈಮಲ್ಲಿ ಒಳಗೆ ಹೋಗು, ಈ ಟೈಮಲ್ಲಿ ಡೈಜೆಷನ್ ಆಗು ಅಂತ ಹೇಳಲ್ಲ. ಅದ್ರ ಪಾಡ್ಗೆ ಅದನ್ನು ನೀವು ತಿನ್ನೋದಷ್ಟೇ. ಅದ್ರ ಪಾಡ್ಗೆ ಅದು ಯಾವಾಗ ಡೈಜೆಷನ್ ಆಗಬೇಕು, ಯಾವಾಗ ಹೊರಗೆ ಬಿಡಬೇಕು, ಅದೆಲ್ಲ ತಾನೇ ಆಗ್ತಿರತ್ತೆ. ನೆಕ್ಸ್ಟು ಪ್ರಾಪರ್ ಟೈಮಿಂಗ್. ನಾವು ಟೈಮ್ ಮೇಂಟೈನ್ ಮಾಡಿದ್ರು ಅದಕ್ಕೆ ಟೈಮ್ ಮೇಂಟೈನ್ ಮಾಡ್ಕೊಳತ್ತೆ. ನೆಕ್ಸ್ಟು ಈಗ ಈಸೋಫೇಗಸಿಂದ ಎಲ್ಲಿಗೆ ಹೋಯ್ತು, ಹೊಟ್ಟೆ ಒಳಗೆ ಹೋಯ್ತು. ಸೊ ಹೊಟ್ಟೆ ಒಳಗೆ ಹೋಗಿದ ತಕ್ಷಣ ವೆರಿ ಇಂಪಾರ್ಟೆಂಟ್. ಸೊ ಏನೇನು, ಹೈಡ್ರೋಕ್ಲೋರಿಕ್ ಆ್ಯಸಿಡ್, ನೆಕ್ಸ್ಟು ನಿಮಗೆ ಮ್ಯೂಕಸ್ ಇರುತ್ತೆ. ಮ್ಯೂಕಸ್ ಏನು ಎತ್ತ ಅಂತ ಹೇಳ್ತೀನಿ. ಇನ್ನೂ ಒಂದು ವೆರಿ ಇಂಪಾರ್ಟೆಂಟ್, ಏನದು, ಸೊ ಕಾಂಪೊನೆಂಟ್ಸ್ ಆಫ್ ಗ್ಯಾಸ್ಟ್ರಿಕ್ ಜ್ಯೂಸ್. ಗ್ಯಾಸ್ಟ್ರಿಕ್ ಜ್ಯೂಸ್ ಅಂತ ಬಂದಾಗ 3 ಬರುತ್ತೆ. ಸೊ ಯಾವುದು, ಹೈಡ್ರೋಕ್ಲೋರಿಕ್ ಆ್ಯಸಿಡು, ಪೆಪ್ಸಿನ್ ಎಂಜೈಮು ಮತ್ತು ಮ್ಯೂಕಸ್. ಪೆಪ್ಸಿನ್ ಎಂಜೈಮ್ ನಿಮ್ಗೆ ಆ್ಯಕ್ಟ್ ಆಗಬೇಕು ಅಂದರೆ ಯು ನೀಡ್ ಅಸಿಡಿಕ್ ಮೀಡಿಯಮ್. ಸೊ ಅಸಿಡಿಕ್ ಮೀಡಿಯಮ್ ಎಲ್ಲಿ ಸಿಗುತ್ತೆ, ಹೈಡ್ರೋಕ್ಲೋರಿಕ್ ಆ್ಯಸಿಡಿಂದ ಸಿಗುತ್ತೆ. ಸೊ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಏನು ಮಾಡುತ್ತೆ, ಹೊಟ್ಟೆಯೊಳಗೆ ಅಸಿಡಿಕ್ ಮೀಡಿಯಮ್ನ ಕ್ರಿಯೇಟ್ ಮಾಡುತ್ತೆ. ಸೊ ಈ ಅಸಿಡಿಕ್ ಮೀಡಿಯಮ್ ಕ್ರಿಯೇಟ್ ಆದಮೇಲೆ ಪೆಪ್ಸಿನ್ ಎಂಜೈಮ್ ಏನಾಗುತ್ತೆ, ಆ್ಯಕ್ಟ್ ಆಗುತ್ತೆ. ಪೆಪ್ಸಿನ್ ಎಂಜೈಮ್ ಪ್ರೋಟೀನ್ ಬ್ರೇಕ್ ಡೌನ್ ಆಗುತ್ತೆ ಇಲ್ಲಿ ಪೆಪ್ಸಿನ್ ಎಂಜೈಮ್. ಸೊ ಹೈಡ್ರೋಕ್ಲೋರಿಕ್ ಆ್ಯಸಿಡು ಜಾಸ್ತಿ ಆಗಬಾರ್ದು. ಜಾಸ್ತಿ ಆದರೂ ಅಂದರೆ ನಿಮಗೆ pH, ಆ್ಯಸಿಡ್ ಬೇಸ್ ಆ್ಯಂಡ್ ಸಾಲ್ಟ್ಸ್ ಹೇಳ್ತೀನಿ. pH ತುಂಬ ಕಮ್ಮಿ ಇತ್ತು ಅಂದರೆ ಇಟ್ಸ್ ವೆರಿ ಅಸಿಡಿಕ್. ತುಂಬ ಅಸಿಡಿಕ್ ಆದ್ರೂ ಇಟ್ ಈಸ್ ನಾಟ್ ಗುಡ್. ಆ ಹೊಟ್ಟೆ ಒಳಗೆ ಜಸ್ಟ್ ಒಂದು ನಿಮಗೆ ಐಡಿಯಾ ಕೊಡಬೇಕು ಅಂದರೆ ಎಷ್ಟು ಅಸಿಡಿಕ್ ಇರುತ್ತೆ ಅಂದರೆ, ನೀವು ಕೈಯಿಂದ ಮುಟ್ರೆ ಕೈ ಸುಟ್ಟೋಗುತ್ತೆ, ಅಷ್ಟು ಅಸಿಡಿಕ್ ಇರುತ್ತೆ. ಬಟ್ ಸ್ಟಿಲ್ ನಿಮ್ಮ ಹೊಟ್ಟೆ ಏನೂ ಆಗ್ತಿಲ್ಲ. ಯಾಕೆ, ವೈ? ಬಿಕಾಸ್ ಆಫ್ ಮ್ಯೂಕಸ್ ಏನು ಮಾಡ್ತಿದೆ, ಇಟ್ ಈಸ್ ಪ್ರಿವೆಂಟಿಂಗ್. ಸೊ ಹೌದು, ಹೊಟ್ಟೆ ಒಳಗೆ ಏನೂ ಆಗಬಾರ್ದು. ಸೊ ಒಂಥರ ಲೇಯರ್ ಥರ. ಸೊ ಇಟ್ ಈಸ್ ಪ್ರಿವೆಂಟಿಂಗ್ ಫ್ರಮ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಆರ್ ಅಸಿಡಿಕ್ ಮೀಡಿಯಮ್ ಬೇಕೇ ಬೇಕು. ಏನಕ್ಕೆ, ಪೆಪ್ಸಿನ್ ಆ್ಯಕ್ಟ್ ಆಗುತ್ತೆ. ತುಂಬ ಜಾಸ್ತಿ ಅಸಿಡಿಕ್ ಆದ್ರೂ ಹೊಟ್ಟೆ ಸುಟ್ಟೋಗುತ್ತೆ. ನಿಮ್ಗೆ ಅಸಿಡಿಟಿ ಆದಾಗ ಹೊಟ್ಟೆ ಉರಿ ಬರುತ್ತಲ್ಲ. ಸೊ ಏನಕ್ಕೆ, ಅಸಿಡಿಟಿ ಜಾಸ್ತಿ ಆಗಿದೆ. ಸೊ ಆವಾಗೆ ನೀವು ಇನೋ ತೊಗೊಳೋದು, ವಿಚ್ ಇಸ್ ಬೇಸ್, ಎರಡು ಏನು ಮಾಡ್ತು, ನ್ಯೂಟ್ರಲೈಸ್ ಮಾಡ್ತು. ಸೊ ಅಸಿಡಿಟಿ ಜಾಸ್ತಿ ಆಗಿ ಹೊಟ್ಟೆ ಉರಿ ಬರುತ್ತೆ. ಆಬ್ವಿಯಸ್ಲಿ ಆ್ಯಸಿಡ್ ಜಾಸ್ತಿ ಆದಾಗ ಉರಿ, ಬರ್ನಿಂಗ್ ಸೆನ್ಸೇಷನ್, ಬಿಕಾಸ್ ಜಾಸ್ತಿ ಆಗಿದೆ. ವಿಚ್ ಈಸ್ ಪ್ರಿವೆಂಟಿಂಗ್ ಮ್ಯೂಕಸ್. ಸೊ ಪ್ರೊಟೆಕ್ಟ್ಸ್ ದ ಸ್ಟಮಕ್ ಲೈನಿಂಗ್ ಫ್ರಮ್ ದ ಕೊರೋಸಿವ್ ಎಫೆಕ್ಟ್ಸ್ ಆಫ್ ಆ್ಯಸಿಡ್. ಓಕೆ, ಇದಿಷ್ಟೇ ಅಲ್ಲ. ಸೊ ಸ್ಟಮಕ್ ಫಂಕ್ಷನ್ಸ್ ಏನು ಮಾಡುತ್ತೆ,
ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಮಿಕ್ಸಿಂಗ್ ಗ್ಯಾಸ್ಟ್ರಿಕ್ ಜ್ಯೂಸ್ ಜೊತೆ ಈಗೆಲ್ಲ ಗ್ಯಾಸ್ಟ್ರಿಕ್ ಜ್ಯೂಸ್ ಮಿಕ್ಸ್ ಮಾಡುತ್ತೆ, ಮಿಕ್ಸ್ ಮಾಡಿ ಬ್ರೇಕ್ ಡೌನ್ ಆಗುತ್ತೆ. ಸೊ ಶುಗರ್ ಏನು ಸ್ಟಾರ್ಚ್ ಏನು ಬಂದಿದೆ ಬ್ರೇಕ್ ಡೌನ್ ಆಗುತ್ತೆ. ಸೊ ಬ್ರೇಕ್ ಡೌನ್ ಆದಮೇಲೆ ಡೈಜೆಷನ್ ಆಫ್ ಪ್ರೋಟೀನ್ಸ್, ಪೆಪ್ಸಿನ್ ಆ್ಯಕ್ಟ್ಸ್ ಆನ್ ಪ್ರೋಟೀನ್. ಸೊ ನಿಮಗೆ ಪ್ರೋಟೀನ್ ಬ್ರೇಕ್ ಡೌನ್ ಆಗುತ್ತೆ. ನೆಕ್ಸ್ಟು ಕಂಟ್ರೋಲ್ಡ್ ವೇಯಿಂದ ಸ್ಮಾಲ್ ಇಂಟೆಸ್ಟೈನ್, ವೆರಿ ಇಂಪಾರ್ಟೆಂಟ್. ಲಾರ್ಜ್ ಇಂಟೆಸ್ಟೈನಿಗೆ ಕನೆಕ್ಟ್ ಮಾಡಬೇಡ್ರಿ ಸ್ಟಮಕ್ಕಿಂದ. ಕೆಲವೊಬ್ರು ಡಯಾಗ್ರಾಮ್ ಬರೀಬೇಕಾದ್ರೆ ಸ್ಟಮಕ್ಕಿಂದ ಹತ್ರ ಇದೆ ಡೈರೆಕ್ಟ್ ಲಾರ್ಜ್ ಇಂಟೆಸ್ಟೈನ್ಗೆ ಬಿಟ್ಬಿಡ್ತೀರ. ಹೇಳಿದ್ನಲ್ಲ ಇಲ್ಲಿ ಡೈರೆಕ್ಟಾಗಿ ಇದನ್ನು ಮಾಡೋಕ್ಕೆ ಹೋಗಬೇಡ್ರಿ. ಸೊ ಸ್ಟಮಕ್ಕಿಂದ ಎಲ್ಲಿಗೆ ಹೋಗುತ್ತೆ? ಸ್ಮಾಲ್ ಇಂಟೆಸ್ಟೈನ್ಗೆ ಹೋಗುತ್ತೆ. ಸೊ ಸ್ಟಮಕ್ಕಿಂದ ಸ್ಮಾಲ್ ಇಂಟೆಸ್ಟೈನ್ಗೆ ಹೋಗುತ್ತೆ ಒಳಗೆ. ಇದು ಡಯಾಗ್ರಾಮ್ ತೆಗಿಯೋಕ್ಕೋಸ್ಕರ ಇಲ್ಲಿ ತೋರಿಸಿರೋದು, ಬಟ್ ಸ್ಮಾಲ್ ಇಂಟೆಸ್ಟೈನ್ ಒಳಗಿದೆ. ಸೊ ಹೆಂಗೆ ಕಂಟ್ರೋಲ್ಡ್ ಮೂಮೆಂಟು ಥ್ರೂ ಇಲ್ಲಿ 2 ಬರುತ್ತೆ. ಸ್ಪಿಂಕ್ಟರ್ ಮಸಲ್ಸ್. ಸೊ ಸ್ಪಿಂಕ್ಟರ್ ಮಸಲ್ಸ್ ಅಂತ ಇಲ್ಲೊಂದೇ ಅಲ್ಲ, ಏನಸಲ್ಲೂ ಇದೆ. ಸೊ 2 ಕಡೆ. ಸೊ ಒಂದು ಸ್ಟಮಕ್ಕಿಂದ ಸ್ಮಾಲ್ ಇಂಟೆಸ್ಟೈನು, ಇನ್ನೊಂದು ಏನಸಲ್ಲು. ಸೊ ಸ್ಪಿಂಕ್ಟರ್ ಮಸಲ್ಸ್ ನೆನಪಿಡ್ಕೊಳ್ಳಿ. ಓಕೆ, ನೆಕ್ಸ್ಟು ಸೊ ಕಂಪ್ಲೀಟ್ ಡೈಜೆಷನ್ ಎಲ್ಲಾಗತ್ತೆ? ಸ್ಮಾಲ್ ಇಂಟೆಸ್ಟೈನ್. ಸೊ ಸ್ಮಾಲ್ ಇಂಟೆಸ್ಟೈನಿಗೆ ಬಂತ ಇಲ್ಲಿ 3 ಫ್ರೆಂಡ್ಸ್ ಇದ್ದಾರೆ. ಸೊ ಯಾರ್ಯಾರು? 3 ಫ್ರೆಂಡ್ಸು. ಒಂದು ಸ್ವೆಲ್ಫ್. ಸೊ ಇಂಟೆಸ್ಟೈನ್ ಬಿಟ್ಟು ಅಂದರೆ ಓಕೆ 2 ಫ್ರೆಂಡ್ಸ್ ಅಂದ್ಕೊಳ್ಳಿ. ಒಂದು ಲಿವರ್ ಇದೆ, ಒಂದು ಕಡೆ ಲಿವರ್ ಇದೆ. 2 ಫ್ರೆಂಡ್ಸು, 2. ಸ್ಮಾಲ್ ಇಂಟೆಸ್ಟೈನ್ ಬಿಟ್ಟು ಅಂದರೆ 2. ಒಂದು ಕಡೆ ಲಿವರ್ ಇದೆ. ಮಚ್ಚ ಲಿವರ್ ಒಂದು ಜ್ಯೂಸ್ ಕಳಿಸುತ್ತೆ. ಇನ್ನೊಂದು ಕಡೆ ಇನ್ನೊಂದು ಮಚ್ಚ ಇದ್ದಾನೆ. ಯಾರು? ಪ್ಯಾನ್ಕ್ರಿಯಾಸ್. ಸೊ 2 ಮಚಾಸ್, ಒಂದು ಲಿವರ್, ಇನ್ನೊಂದು ಪ್ಯಾನ್ಕ್ರಿಯಾಸ್. ಸೊ ಇದೆರಡು ಕಂಬೈನ್ ಅಂದರೆ 3 ಜನನೂ ಸೇರಿದಾಗ ಫುಡ್ಡು ಕಂಪ್ಲೀಟ್ ಬ್ರೇಕ್ ಡೌನ್ ಆಗುತ್ತೆ. ಸೊ 3 ಫ್ರೆಂಡ್ಸು. ಸೊ ಇಂಟೆಸ್ಟೈನು, ಒಂದು ಕಡೆ ಲಿವರ್, ಇನ್ನೊಂದು ಕಡೆ ಪ್ಯಾನ್ಕ್ರಿಯಾಸ್. ಸೊ 3 ಸೇರಿಕೊಂಡಾಗ ಕಂಪ್ಲೀಟ್ ಬ್ರೇಕ್ ಡೌನ್. ಕಂಪ್ಲೀಟ್ ಅಂದರೆ ಇನ್ನೂ ಏನಾದರೂ ಉಳಿದಿದ್ರೆ ಅದು ಲಾರ್ಜ್ ಇಂಟೆಸ್ಟೈನಲ್ ಆಗುತ್ತೆ. ಬಟ್ ಇಲ್ಲಿ ಸೊ ಲಾಂಗೆಸ್ಟ್ ಪಾರ್ಟ್ ಆಫ್ ದ ಎಲಿಮೆಂಟ್ರಿ ಕೆನಾಲ್ ಇರುತ್ತೆ. ಅಗೇನ್ ಕೌ ಆ್ಯಂಡ್ ಲಯನ್ ವಿಚ್ ಹ್ಯಾಸ್ ದ ಲಾಂಗೆಸ್ಟ್ ಅಂದರೆ ಲಾಂಗರ್ ಸ್ಮಾಲ್ ಇಂಟೆಸ್ಟೈನ್ ಯಾವುದು ನೋಡೋಣ. ಸೊ ಲಿವರ್ ಏನು ಮಾಡುತ್ತೆ? ಬೈಲ್ ಜ್ಯೂಸ್. ಪ್ಯಾನ್ಕ್ರಿಯಾಸ್ಗೂ ನಿಮಗೆ ಬೈಲ್ ಅಂದರೆ ಫ್ಯಾಟ್ ಬ್ರೇಕ್ ಡೌನ್ ಆಗುತ್ತೆ. ಬಟ್ ಬೈಲ್ ಜ್ಯೂಸ್ ಏನು ಮಾಡುತ್ತೆ? ಇರೋ ದೊಡ್ಡ ದೊಡ್ಡ ಫ್ಯಾಟ್ಸ್ ಇರುತ್ತಲ್ಲ ಅದನ್ನು ಸಣ್ಣಾಗಿ ಮಾಡುತ್ತೆ. ಸೊ ನೋಡೋಣ. ಸೊ ಬೈಲ್ ಫಂಕ್ಷನ್, ಪಿ ಎಚ್ ಅಡ್ಜಸ್ಟ್ಮೆಂಟ್. ಇನ್ನೊಂದು ಮೇಯ್ನು, ಪಿ ಎಚ್ನ ಅಡ್ಜಸ್ಟ್ ಮಾಡುತ್ತೆ. ಹೆಂಗೆ ಅಡ್ಜಸ್ಟ್ ಮಾಡುತ್ತೆ? ನಿಮಗೆ ಹೊಟ್ಟೆಯಿಂದ ಬಂದಿರುತ್ತೆ, ಹೊಟ್ಟೆಲಿ ಏನಿರುತ್ತೆ ಅಸಿಡಿಕ್ ಇತ್ತು. ಬಟ್ ಇಲ್ಲಿಗೆ ಬಂದಾಗ ಇಟ್ ಶುಡ್ ಬಿ ಆಲ್ಕಲೈನ್. ಆಲ್ಕಲೈನ್ ಯಾಕೆ ಆಗಬೇಕು ಅಂದರೆ ಪ್ಯಾನ್ಕ್ರಿಯಾಟಿಕ್ ಜ್ಯೂಸ್ ಇರುತ್ತಲ್ಲ, ಸೊ ಪ್ಯಾನ್ಕ್ರಿಯಾಟಿಕ್ ಜ್ಯೂಸ್ ಆ್ಯಕ್ಟ್ ಆಗಬೇಕು ಅಂದರೆ ಆಲ್ಕಲೈನ್ ಆಗಬೇಕು. ಸೊ ಹಿಂದೆ ನೋಡಿದ್ವಿ, ಹಿಂದೆ ಅಸಿಡಿಕ್ ಇರಬೇಕಾಗಿತ್ತು, ಬಟ್ ಇಲ್ಲಿ ಆಲ್ಕಲೈನ್ ಇರಬೇಕು. ಮೇಕ್ಸ್ ಅಸಿಡಿಕ್ ಫುಲ್ ಎಂಜೈಮ್ ಆ್ಯಕ್ಷನ್. ಬೇರೆ ಎಂಜೈಮ್ ಆ್ಯಕ್ಟ್ ಆಗೋದಕ್ಕೆ ನಿಮಗೆ ಅಸಿಡಿಕ್ ಮೀಡಿಯಮ್ ಆಲ್ಕಲೈನ್ ಮೀಡಿಯಮ್ ಬೇಕು. ಇನ್ನೊಂದು ವೆರಿ ಇಂಪಾರ್ಟೆಂಟ್, ಎಮಲ್ಸಿಫಿಕೇಷನ್ ಆಫ್ ಫ್ಯಾಟ್. ಸೊ ಎಮಲ್ಸಿಫಿಕೇಷನ್ ಆಫ್ ಫ್ಯಾಟ್ ಅಂದರೆ ಫ್ಯಾಟ್ನ ಬ್ರೇಕ್ ಡೌನ್ ಮಾಡುತ್ತೆ. ದೊಡ್ಡ ಫ್ಯಾಟ್ ಇದೆ. ಸೊ ಈಗ ರೆಗ್ಯುಲೇಟೆಡ್ ಬೈ ಸ್ಪಿಂಕ್ಟರ್ ಮಸಲ್ಸ್. ಓಕೆ, ಸೊ ಈಗ ಫ್ಯಾಟ್ ಮಾಲಿಕ್ಯೂಲ್ ದೊಡ್ಡದಿದೆ ಅಂದ್ಕೊಳ್ಳಿ. ಸೊ ಇದೇನೇನು ಮಾಡುತ್ತೆ? ಬ್ರೇಕ್ ಡೌನ್ ಮಾಡುತ್ತೆ. ಸೊ ಸಣ್ಣ ಮಾಡಿದಾಗ ಸರ್ಫೇಸ್ ಏರಿಯಾ ಇನ್ನೂ ಜಾಸ್ತಿ ಸಿಗತ್ತೆ. ಸೊ ದೊಡ್ಡದಿತ್ತು ಅಂದರೆ ನೀವು ಏರಿಯಾಸ್ ಆಫ್ ಸರ್ಕಲ್ಸಲ್ಲಿ ಓದಿರಬೇಕು. ಸೊ ದೊಡ್ಡದಿತ್ತು ಅಂದರೆ ಏರಿಯಾ ಕಮ್ಮಿ ಇರುತ್ತೆ. ಅದೇ ಸ್ಮಾಲ್ ಬ್ರೇಕ್ ಡೌನ್ ಆಯಿತು ಅಂದರೆ ಏನಾಗುತ್ತೆ? ಏರಿಯಾ ಜಾಸ್ತಿ ಆಗುತ್ತೆ ಆ್ಯಂಡ್ ಇಟ್ಸ್ ಈಸಿಯರ್ ಟು ಬ್ರೇಕ್ ಡೌನ್ ದ ಫ್ಯಾಟ್ಸ್. ಸೊ ಫ್ಯಾಟ್ಸ್ ಎಮಲ್ಸಿಫಿಕೇಷನ್, ಬೈಲ್ ಜ್ಯೂಸ್. ಸೊ ಈ ಎಮಲ್ಸಿಫಿಕೇಷನ್ ಆದಮೇಲೆ ಪ್ಯಾನ್ಕ್ರಿಯಾಟಿಕ್ ಜ್ಯೂಸ್ ಏನು ಮಾಡ್ತಿದೆ? ಟ್ರಿಪ್ಸಿನ್ನು, ಲೈಪೇಸ್. ಸೊ ಟ್ರಿಪ್ಸಿನ್ ಏನು ಮಾಡುತ್ತೆ? ಡೈಜೆಸ್ಟ್ ಪ್ರೋಟೀನ್ಸ್ ಟು ಪೆಪ್ಟೈಡ್ಸ್. ಸೊ ಟ್ರಿಪ್ಸಿನ್ನು ಪ್ರೋಟೀನ್ ಡೈಜೆಷನ್ಗೆ ಹೆಲ್ಪ್ ಆಗ್ತಿದೆ. ಸೊ ಲೈಪೇಸ್ ಏನು ಮಾಡ್ತಿದೆ? ಫ್ಯಾಟ್ಸ್ನ ಫ್ಯಾಟಿ ಆ್ಯಸಿಡಿಗೆ ಕನ್ವರ್ಟ್ ಮಾಡ್ತದೆ. ಸೊ ಟ್ರಿಪ್ಸಿನ್, ಲೈಪೇಸ್. ಸೊ ಏನು ಫ್ಯಾಟ್ ಬ್ರೇಕ್ ಡೌನ್ ಆಗಿದೆಯಲ್ಲ, ಸೊ ಅದ್ರ ಮೇಲೆ ಲೈಪೇಸ್ ಆ್ಯಕ್ಟ್ ಆಗುತ್ತೆ. ಸೊ ಲೈಪೇಸ್ ಆ್ಯಕ್ಟ್ ಆಗಿ ಫ್ಯಾಟ್ನ ಬ್ರೇಕ್ ಡೌನ್ ಮಾಡ್ತದೆ, ಇನ್ನೂ ಬ್ರೇಕ್ ಡೌನ್ ಮಾಡುತ್ತೆ ಟು ಫ್ಯಾಟಿ ಆ್ಯಸಿಡ್ಸ್ ಆ್ಯಂಡ್ ಗ್ಲಿಸರಾಲ್. ಕನ್ವರ್ಷನ್ ವೆರಿ ಇಂಪಾರ್ಟೆಂಟ್. ಸೊ ಲಾಸ್ಟು ಇಂಟೆಸ್ಟೈನಲ್ ಜ್ಯೂಸ್. ಇಂಟೆಸ್ಟೈನಲ್ ಜ್ಯೂಸು ಪ್ರೋಟೀನ್ಸ್ನ ಅಮೈನೋ ಆ್ಯಸಿಡ್ಸ್ ಕನ್ವರ್ಟ್ ಮಾಡುತ್ತೆ, ಕಾರ್ಬೋಹೈಡ್ರೇಟ್ಸ್ನ ಗ್ಲೂಕೋಸ್ ಕನ್ವರ್ಟ್ ಮಾಡುತ್ತೆ. ಸಿಮಿಲರ್ಲಿ ಫ್ಯಾಟ್ಸ್ನ ಫ್ಯಾಟಿ ಆ್ಯಸಿಡ್ಸ್ ಆ್ಯಂಡ್ ಗ್ಲಿಸರಾಲ್. 3 ಏನೇನು ಕನ್ವರ್ಟ್ ಆಗ್ತಿದೆ ನೆನ್ಪಿಡ್ಕೊಳ್ಳಿ. ಪ್ರೋಟೀನ್ಸು, ಅಮೈನೋ ಆ್ಯಸಿಡ್ಸ್, ಕಾರ್ಬೋಹೈಡ್ರೇಟ್ಸ್, ಗ್ಲೂಕೋಸ್.
ಫ್ಯಾಟ್ ಟು ಫ್ಯಾಟಿ ಆ್ಯಸಿಡ್ಸ್ ಆ್ಯಂಡ್ ಗ್ಲಿಸರಾಲ್. ಸೊ ಇದು 3 ಇಂಟೆಸ್ಟೈನಲ್ಲಿ ಆಗ್ತಿದೆ. ಇದು 3 ಅಂದರೆ ಫಸ್ಟು ಬೈಲ್ ಜ್ಯೂಸು ಫ್ಯಾಟ್ನ ಬ್ರೇಕ್ ಡೌನ್ ಮಾಡ್ತು, ಪ್ಯಾನ್ಕ್ರಿಯಾಸ್ ಏನು ಮಾಡ್ತು, ಪ್ಯಾನ್ಕ್ರಿಯಾಟಿಕ್ ಜ್ಯೂಸು ಎಮಲ್ಸಿಫಿಕೇಶನ್ ಆಫ್ ಫ್ಯಾಟ್ಸ್ ಅಂದರೆ ಬೈಲ್ ಜ್ಯೂಸು ಎಮಲ್ಸಿಫಿಕೇಶನ್ ಆಫ್ ಫ್ಯಾಟು, ಪ್ಯಾನ್ಕ್ರಿಯಾಸ್ ಏನು ಮಾಡ್ತು, ಕನ್ವರ್ಟ್ ಫ್ಯಾಟ್ಸ್ ಟು ಫ್ಯಾಟಿ ಆ್ಯಸಿಡ್ಸ್ ಆ್ಯಂಡ್ ಗ್ಲಿಸರಾಲ್. ಸೊ ಇಂಟೆಸ್ಟೈನಲ್ ಜ್ಯೂಸು ಮಾಡ್ತಿದೆ. ಸೊ ಅದೇ 3 ಕನ್ವರ್ಟ್ ಮಿಕ್ಸ್ ಮಾಡಿದಾಗ. ಓಕೆ, ಸೊ ನೆಕ್ಸ್ಟು ಇದೆಲ್ಲ ಗ್ಲೂಕೋಸ್ ಏನಾಯಿತು, ಗ್ಲೂಕೋಸ್ ಬ್ರೇಕ್ ಡೌನ್ ಆಯಿತು. ಸೊ ಗ್ಲೂಕೋಸ್ ಬ್ರೇಕ್ ಡೌನ್ ಆದಮೇಲೆ ನಿಮಗೆ ಎನರ್ಜಿ ರಿಲೀಸ್ ಆಗಿರುತ್ತಲ್ಲ. ಸೊ ಸ್ಮಾಲ್ ಇಂಟೆಸ್ಟೈನ್ ಡೈಜೆಸ್ಟೆಡ್ ನ್ಯೂಟ್ರಿಯೆಂಟ್ಸ್, ಏನು ಎನರ್ಜಿ ರಿಲೀಸ್ ಆಗಿದೆ, ಸ್ಮಾಲ್ ಇಂಟೆಸ್ಟೈನಲ್ಲಿ ಫಿಂಗರ್ ಲೈಕ್ ಪ್ರೊಜೆಕ್ಷನ್ ಇರುತ್ತೆ. ವಿಲ್ಲೈ ಸಾಕಷ್ಟು ಸಾವಿರಾರು ಇರುತ್ತೆ ಫಿಂಗರ್ ಲೈಕ್ ಪ್ರೊಜೆಕ್ಷನು. ಇದು ಅಬ್ಸರ್ವ್ ಮಾಡ್ಕೊಳತ್ತೆ. ಸೊ ಏನು ನ್ಯೂಟ್ರಿಯೆಂಟ್ಸ್ ಇದೆ ಅಬ್ಸರ್ವ್ ಮಾಡ್ಕೊಳತ್ತೆ. ಇದಷ್ಟೇ ಅಲ್ದಿರ ದೇ ಆರ್ ಕನೆಕ್ಟೆಡ್ ಟು ದ ಬ್ಲಡ್ಸ್. ಸೊ ದೇ ಆರ್ ವೆರಿ ರಿಚ್ ಇನ್ ಬ್ಲಡ್. ಸೊ ಬ್ಲಡ್ ಏನು ಮಾಡುತ್ತೆ, ಎಲ್ಲ ಪಾರ್ಟ್ಸ್ಗೂ ಹೋದಾಗ ಆ ಎನರ್ಜಿ ನ್ಯೂಟ್ರಿಯೆಂಟ್ಸ್ ಏನು ಮಾಡುತ್ತೆ, ಎಲ್ಲ ಪಾರ್ಟ್ಸ್ಗೂ ಟ್ರಾನ್ಸ್ಪೋರ್ಟ್ ಆಗುತ್ತೆ. ಸ್ಮಾಲ್ ಇಂಟೆಸ್ಟೈನ್ ಈಸ್ ರಿಚ್ ಇನ್ ಬ್ಲಡ್ಸ್. ದೇ ಹ್ಯಾವ್ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಕಾಲ್ಡ್ ವಿಲ್ಲೈ. ಸೊ ವಿಲ್ಲೈ ಈಸ್ ರಿಚ್ ಇನ್ ಬ್ಲಡ್ ಸಪ್ಲೈ. ಸೊ ಬ್ಲಡ್ ಸಪ್ಲೈ ಜಾಸ್ತಿ ಇರೋದ್ರಿಂದ ಇಟ್ ಈಸ್ ಅಂದರೆ ನ್ಯೂಟ್ರಿಯೆಂಟ್ಸ್ ಎಲ್ಲ ಪಾರ್ಟ್ಸ್ಗೂ ಈಸಿಯಾಗಿ ಟ್ರಾನ್ಸ್ಪೋರ್ಟ್ ಆಗುತ್ತೆ. ಆ್ಯಂಡ್ ಒನ್ ಮೋರ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಇಸ್, ಸೊ ವಿಲ್ಲೈ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಇರೋದ್ರಿಂದ ನಾ ಈಗಷ್ಟೇ ಹೇಳಿದೆ ಸರ್ಫೇಸ್ ಏರಿಯಾ ಇನ್ಕ್ರೀಸ್ ಮಾಡುತ್ತೆ. ಸೊ ವಿಲ್ಲೈ ಇದು ಹಿಂಗಿರುತ್ತೆ. ಸೊ ಏನು ಮಾಡ್ತಿದೆ, ಇಲ್ಲೆಲ್ಲ ಸರ್ಫೇಸ್ ಏರಿಯಾ. ಸೊ ಇದೆಲ್ಲ ಸರ್ಫೇಸ್ ಏರಿಯಾ ಏನಾಗುತ್ತೆ ನಿಮಗೆ ಜಾಸ್ತಿ ಆಗುತ್ತೆ ಹಿಂಗಿದ್ದಾಗ. ಸೊ ಇಲ್ಲೆಲ್ಲ ಅಬ್ಸರ್ಪ್ಷನ್ ಆಗಿ ಇಲ್ಲೆಲ್ಲ ಬ್ಲಡ್ ಸಪ್ಲೈ ಇರುತ್ತೆ. ಸೊ ಈ ಬ್ಲಡ್ಡಿಂದ ಎಲ್ಲ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಬಾಡಿಗೂ ಹೋಗುತ್ತೆ. ವಿಲ್ಲೈ ಸ್ಮಾಲ್ ಇಂಟೆಸ್ಟೈನಲ್ಲಿ ಇರುತ್ತೆ. ಇದೆಲ್ಲ ಆದಮೇಲೆ ಎಲ್ಲಿಗೆ ಹೋಗುತ್ತೆ, ಲಾರ್ಜ್ ಇಂಟೆಸ್ಟೈನ್. ಸೊ ಲಾರ್ಜ್ ಇಂಟೆಸ್ಟೈನಲ್ಲಿ ಏನು ಉಳಿದಿರುತ್ತೋ ಅದು. ಸೊ ಅನ್ಅಬ್ಸರ್ವ್ಡ್ ಫುಡ್, ಏನಾದರೂ ಫುಡ್ ಇತ್ತು ಅಂದರೆ ಅಬ್ಸರ್ವ್ ಮಾಡ್ಕೊಳತ್ತೆ. ಇಲ್ಲ ವಾಟರ್. ಸೊ ವಾಟರ್ ಎಷ್ಟು ಬೇಕೋ ಅಷ್ಟು, ಬಾಡಿಯಿಂದ ಎಷ್ಟು ಹೊರಗೆ ತೆಗಿಬೇಕೋ ಅಷ್ಟು ತೆಗಿಯುತ್ತೆ. ತುಂಬ ಬರೋದೆಲ್ಲ ಬಾಡಿಯಿಂದ ತೆಗೆದುಬಿಟ್ರೆ ಡಿಹೈಡ್ರೇಟ್ ಆಗಿ ತಲೆ ಸುದ್ದಿಗೋಗ್ತೀವಿ. ಸೊ ಅದಕ್ಕೆ ಎಷ್ಟು ಬೇಕೋ ಅಷ್ಟು ತೆಗಿಯುತ್ತೆ. ಸೊ ಅನ್ಡೈಜೆಸ್ಟೆಡ್ ಫುಡ್ಡು. ಸೊ ಅನ್ಅಬ್ಸರ್ವ್ಡ್ ಫುಡ್ ಏನಾದರೂ ಇತ್ತು ಅಂದರೆ ಇಲ್ಲಿ ಅಬ್ಸರ್ವ್ ಆಗುತ್ತೆ. ಇದ್ರ ಜೊತೆ ವಾಟರ್ ಎಷ್ಟು ಬೇಕೋ ಅಷ್ಟು, ಎಲ್ಲ ಅದೂ ಅಲ್ಲ. ನೆಕ್ಸ್ಟು ರಿಮೈನಿಂಗ್ ಮೆಟೀರಿಯಲ್ಸ್ ಏನಸ್ಸಿಂದ ಹೊರಗೆ. ಎಕ್ಸಿಟ್ ಇಸ್ ರೆಗ್ಯುಲೇಟೆಡ್ ಬೈ ದ ಏನಲ್ ಸ್ಪಿಂಕ್ಟರ್. ಸೊ ಹೇಳೋಣಲ್ಲ, ಸೊ 2 ಸ್ಪಿಂಕ್ಟರ್ ಮಸಲ್ಸು, ಒಂದು ಸ್ಟಮಕ್ಕಿಂದ ಸ್ಮಾಲ್ ಇಂಟೆಸ್ಟೈನು, ಇನ್ನೊಂದು ಇಲ್ಲಿ ಎಕ್ಸಿಟಲ್ಲಿ. ಫೈನ್, ಎಲ್ಲ ಆಯ್ತಲ್ಲ, ಮುಗಿತ್. ಸೊ ಯಾವುದಕ್ಕೆ ಲಾರ್ಜರ್ ಸ್ಮಾಲ್ ಇಂಟೆಸ್ಟೈನ್ ಇರುತ್ತೆ, ಕೌ. ಯಾಕೆ ಕೌ ಹ್ಯಾಸ್ ಲಾರ್ಜರ್ ಸ್ಮಾಲ್ ಇಂಟೆಸ್ಟೈನ್? ಬಿಕಾಸ್ ಕೌ ಈಸ್ ಡಿಪೆಂಡಿಂಗ್ ಆನ್ ದ ಹರ್ಬಿವರಸ್. ಸೊ ಹರ್ಬಿವರಸಲ್ಲಿ ಗ್ಲೂಕೋಸ್ ನಿಮಗೆ ಏನೋ, ಹರ್ಬಿವರಸ್ ಹ್ಯಾಸ್ ಸೆಲ್ಯುಲೋಸ್. ಸೊ ಸೆಲ್ಯುಲೋಸ್ ಬ್ರೇಕ್ ಡೌನು ಜಾಸ್ತಿ ಆಗಬೇಕು. ಸೊ ಜಾಸ್ತಿ ಆಗಬೇಕು ಅಂದರೆ ಟೈಮ್ ಕನ್ಸ್ಯೂಮಿಂಗ್ ಜಾಸ್ತಿ. ಸೆಲ್ಯುಲೋಸು ನಿಮಗೆ ಇದರಲ್ಲಿ ಯಾವ ಚಾಪ್ಟರ್ಪ ಲಾಸ್ಟಲ್ಲಿ ಬರುತ್ತೆ. ಸೊ ಎನರ್ಜಿ, ಸೊ ಟ್ರಯಾಂಗಲ್ ಪಿರಮಿಡಲ್ಲಿರುತ್ತೆ. ಸೊ ಟಾಪಲ್ಲಿ ಏನಿರುತ್ತೆ, ಸೊ ಪ್ರೈಮರಿ, ನೆಕ್ಸ್ಟು ಸೆಕೆಂಡರಿ, ಟರ್ಷರಿ, ಸೊ ಹಿಂಗೆ ಬರುತ್ತೆ. ಸೊ ಮೇಲಿರೋದು ದೇ ಹ್ಯಾವ್ ದ ಹೈಯೆಸ್ಟ್ ಎನರ್ಜಿ. ಸೊ ಎನರ್ಜಿ ನಿಮಗೆ ಇಲ್ಲಿಂದ ಇಲ್ಲಿಗೆ 10% ಎನರ್ಜಿ ಟ್ರಾನ್ಸ್ಫರ್ ಆಗುತ್ತೆ. ಇಲ್ಲಿಂದ ಇಲ್ಲಿಗೆ ಇರೋದ್ರಲ್ಲಿ 10% ಎನರ್ಜಿ ಟ್ರಾನ್ಸ್ಫರ್ ಆಗ್ತಿದೆ. ಸೊ ದೇ ಆರ್ ದ ಕ್ರಿಯೇಟರ್ಸ್, ಎನರ್ಜಿ ಕ್ರಿಯೇಟರ್ಸ್, ಆಟೋಟ್ರೋಪ್ಸ್. ಸೊ ಇಲ್ಲಿ ಎನರ್ಜಿ ಕ್ರಿಯೇಷನ್ ಆಗ್ತಿದೆ. ಸೊ ದೇ ಹ್ಯಾವ್ ದ ಹೈಯೆಸ್ಟ್ ಎನರ್ಜಿ. ಸೊ ನಿಮಗೆ ಎನರ್ಜಿ ಈ ಡಯಾಗ್ರಾಮಲ್ಲಿ ಏನಿದೆ, ಸೊ ನಿಮಗೆ ಹರ್ಬಿವರಸಲ್ಲಿ ಸೆಲ್ಯುಲೋಸ್ ಜಾಸ್ತಿ ಇರುತ್ತೆ. ಈ ಸೆಲ್ಯುಲೋಸು ಬ್ರೇಕ್ ಡೌನ್ ಮಾಡಬೇಕು ಅಂದರೆ ಇಟ್ ರಿಕ್ವೈರ್ಸ್ ಮೋರ್ ಟೈಮ್. ನಿಮಗೆ ಎನರ್ಜಿ ಅಂದರೆ ಸರ್ಫೇಸ್ ಏರಿಯಾನೂ ಜಾಸ್ತಿ ಬೇಕು. ಸೊ ಹೆನ್ಸ್ ಕೌ ಹ್ಯಾಸ್ ಲಾಂಗರ್ ಸ್ಮಾಲ್ ಇಂಟೆಸ್ಟೈನ್. ಯಾಕೆಂದರೆ ಸೆಲ್ಯುಲೋಸ್ ಬ್ರೇಕ್ ಡೌನ್ ಆಗೋದಕ್ಕೆ. ಓಕೆ, ಕಾಂಪ್ಲೆಕ್ಸ್, ದಟ್ಸ್ ನಾಟ್ ಈಸಿ. ನಿಮಗೆ ಸ್ಟಾರ್ಚು ಅಥವಾ ಗ್ಲೂಕೋಸ್ ಅಷ್ಟು ಈಸಿ ಇರಲ್ಲ. ಇಟ್ಸ್ ಇವನ್ ಕಾಂಪ್ಲಿಕೇಟೆಡ್. ದಟ್ಸ್ ಇಟ್. ಓಕೆ, ಸೊ ಲಾಸ್ಟು ಈಗ ಅಷ್ಟು ಹೇಳಿದೆ. ಯಾವುದು? ಓಕೆ, ಇನ್ನೊಂದು ಲಾಸ್ಟಲ್ಲಿ ಒಂದು ಆ್ಯಕ್ಟಿವಿಟಿ ಇದೆ, ಹಲ್ಲು. ಸೊ ಹಲ್ಲನ್ನು ಹೇಳಿದೆ. ಸೊ ಪ್ರಿವೆಂಟ್ ಮಾಡ್ಕೋಬೇಕು ಅಂದರೆ ನೀವೇನು ತಿಂತೀರಾ, ಶುಗರ್, ಎಸ್ಪೆಷಲಿ ಶುಗರಲ್ಲಿ ಆ್ಯಸಿಡ್ ಕಂಟೆಂಟ್ ಇರುತ್ತೆ. ಸೊ ನೋಡಿ ಚೆಕ್ ಮಾಡಿ.
ಸೊ ಮೇಕ್ ಶೋರ್ ದಟ್ ನೀವು ಸ್ವೀಟ್ಸ್ ತಿನ್ನಬೇಕಾದ್ರೆ ಶುಗರಲ್ಲಿ ಸ್ವಲ್ಪ ಆ್ಯಸಿಡ್ ಮಿಕ್ಸ್ ಮಾಡಿರ್ತಾರೆ. ನೀವು ಬೇಡ ಅಂದರೂ ಕೆಲವೊಂದು ಆರ್ಗ್ಯಾನಿಕ್ ಇತ್ತು ಅಂದರೆ ಇಟ್ಸ್ ಗುಡ್, ಬಿಕಾಸ್ ಅಲ್ಲೇನೋ ಆ್ಯಸಿಡಿಕ್ ಕಂಟೆಂಟ್ ಇರಲ್ಲ. ಅಥವಾ ಕೆಲವೊಂದು ಕವರ್ ಮೇಲೆ ಹಾಕಿರ್ತಾರೆ ನೋಡಿರಿ, ಸಲ್ಫರ್ ಫ್ರೀ ಅಂತ. ಯಾಕಂದರೆ ಸಲ್ಫ್ಯೂರಿಕ್ ಆ್ಯಸಿಡ್ ಮಿಕ್ಸ್ ಮಾಡಿರ್ತಾರೆ. ಸಲ್ಫರ್ ಫ್ರೀ ಇತ್ತು ಅಂದರೆ ಓಕೆ, ಆ್ಯಸಿಡ್ ಕಂಟೆಂಟ್ ಸ್ವಲ್ಪ ಅದ್ರ ಕಮ್ಮಿ ಇರುತ್ತೆ, ವಿಚ್ ಈಸ್ ಗುಡ್ ಫಾರ್ ಯುವರ್ ಹೆಲ್ತ್. ಸೊ ಆ್ಯಸಿಡ್ ಕಂಟೆಂಟ್ ಇರುತ್ತೆ, ಅದಕ್ಕೆ ಹಲ್ಲು ನೀವು ಊಟ ಮಾಡಾದ್ಮೇಲೆ ಎಸ್ಪೆಷಲಿ ರಾತ್ರಿ ಹೊತ್ತು ಸ್ವೀಟ್ ತಿನ್ನಬಾರ್ದು. ಬಿಕಾಸ್ ಸ್ವೀಟ್ ತಿಂದ್ರಿ ಅಂದ್ರೂ ಬ್ರಷ್ ಮಾಡಿರಿ, ಸೊ ದಟ್ ಯುವರ್ ಟೀತ್ ಈಸ್ ಸೆಕ್ಯೂರ್. ಓಕೆ, ದಟ್ಸ್ ಇಟ್ ಫಾರ್ ಟುಡೇ. ನ್ಯೂಟ್ರಿಯೆಂಟ್ಸ್, ಐ ಗೆಸ್ ನ್ಯೂಟ್ರಿಷನ್ ಮುಗಿದಿದೆ. ಒಂದು ವಿಡಿಯೋಲಿ ಆಟೋಟ್ರೋಪ್ಸ್ ಆಯಿತು, ಇನ್ನೊಂದರಲ್ಲಿ ಹ್ಯೂಮನ್ ಬೀಯಿಂಗ್ಸ್ ಆಯಿತು. ಆ್ಯಂಡ್ ಐ ರಿಪೀಟ್ ಒನ್ಸ್ ಅಗೇನ್, ಈ ಒಂದು ಡಯಾಗ್ರಾಮು ಆಯ್ತಪ್ಪ, ಡಯಾಗ್ರಾಮ್ ಏನಿದೆ ವೆರಿ ಇಂಪಾರ್ಟೆಂಟ್. ನೋಡಿ ಪ್ರಾಕ್ಟೀಸ್ ಮಾಡಿರಿ, ಅದೊಂದು ನಿಮಗಿತ್ತು ಅಂದರೆ ಸಾಕು. ಆ್ಯಂಡ್ ಇದೆಲ್ಲ ಏನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ ಇಲ್ಲಿದೆ. ಹೇಳಿದ್ನಲ್ಲ, ಸ್ಮಾಲ್ ಇಂಟೆಸ್ಟೈನ್ ಇದೆ ಸೈಟ್ ಆಫ್ ಕಂಪ್ಲೀಟ್ ಡೈಜೆಷನ್, ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್ ಆ್ಯಂಡ್ ಫ್ಯಾಟ್ಸು ಕಂಪ್ಲೀಟ್ ಡೈಜೆಷನ್ ಆಗುತ್ತೆ. ಲಿವರ್ ಆ್ಯಂಡ್ ಪ್ಯಾನ್ಕ್ರಿಯಾಸ್ ಇಂದ ಸೆಕ್ರೇಷನ್ ಬರುತ್ತೆ. ಸ್ಟಮಕ್ ಈಸ್ ಅಸಿಡಿಕ್ ಮೇಡ್ ಅಲ್ಕಲೈನ್ ಮಾಡಬೇಕು. ಸೊ ಪ್ಯಾನ್ಕ್ರಿಯಾಟಿಕ್ ಎನ್ಸೈಮ್ಸ್ ಆ್ಯಕ್ಟ್ ಆಗಬೇಕಂದ್ರೆ ಬೈಲ್ ಜ್ಯೂಸ್ ಹೆಲ್ಪ್ಸ್ ದಟ್. ಫ್ಯಾಟ್ಸ್ ಪ್ರೆಸೆಂಟ್ ಇನ್ ದ ಇಂಟೆಸ್ಟೈನ್ ಲಾರ್ಜ್ ಇರುತ್ತೆ, ಎನ್ಸೈಮ್ ಆ್ಯಕ್ಟ್ ಮಾಡೋಕ್ಕೆ ಕಷ್ಟ. ಸೊ ಬೈಲ್ ಸಾಲ್ಟ್ಸ್ ಏನು ಮಾಡುತ್ತೆ, ಬ್ರೇಕ್ ಡೌನ್ ಮಾಡುತ್ತೆ ಸ್ಮಾಲರ್ ಗ್ಲೋಬ್ಯೂಲ್ಸ್ ಆಗಿ, ಸೊ ದಟ್ ಎನ್ಸೈಮ್ ಇನ್ನೂ ಎಫಿಷಿಯೆಂಟಾಗಿ ಆ್ಯಕ್ಟ್ ಆಗುತ್ತೆ. ಎಮಲ್ಸಿಫಿಕೇಷನ್ ಆಫ್ ಫ್ಯಾಟ್ಸ್ ಇನ್ನು ಸೋಪ್ಸು, ಅದಕ್ಕೆ ಈಗ ಹೇಳಿಲ್ಲ. ನೆಕ್ಸ್ಟು ಪ್ಯಾನ್ಕ್ರಿಯಾಸ್ ಏನು ಮಾಡುತ್ತೆ, ಪ್ಯಾನ್ಕ್ರಿಯಾಟಿಕ್ ಜ್ಯೂಸು ಟ್ರಿಪ್ಸಿನ್ನು ಪ್ರೋಟೀನ ಡೈಜೆಸ್ಟ್ ಮಾಡುತ್ತೆ. ಲಿಪೇಸ್ ಏನು ಮಾಡುತ್ತೆ, ಫ್ಯಾಟ್ಸ್ ಬ್ರೇಕ್ ಡೌನ್, ಎಮಲ್ಸಿಫೈಡ್ ಫ್ಯಾಟ್ಸ್ ಏನು ಎಮಲ್ಸಿಫಿಕೇಷನ್ ಬ್ರೇಕ್ ಡೌನ್ ಆಗಿದೆ ಅದ್ರ ಮೇಲೆ ಆ್ಯಕ್ಟ್ ಆಗುತ್ತೆ. ಸ್ಮಾಲ್ ಇಂಟೆಸ್ಟೈನಲ್ಲಿ ಏನಾಗುತ್ತೆ, ಇಂಟೆಸ್ಟೈನಲ್ ಜ್ಯೂಸು ಇರುತ್ತೆ. ಸೊ ಪ್ರೆಸೆಂಟ್ ಇನ್ ಇಟ್ ಫೈನಲಿ ಕನ್ವರ್ಟ್ ಪ್ರೋಟೀನ್ಸ್ ಏನು ಮಾಡುತ್ತೆ, ಅಮೈನೋ ಆಸಿಡ್ಸ್, ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಟು ಗ್ಲೂಕೋಸ್, ಫ್ಯಾಟ್ಸ್ ಟು ಫ್ಯಾಟಿ ಆಸಿಡ್ಸ್ ಆ್ಯಂಡ್ ಗ್ಲಿಸರಾಲ್. ತೋರಿಸಿದ್ದೀನಿ, ಇನ್ನೂ ಕ್ಲೀನಾಗಿ ಅಲ್ಲಿ ತೋರಿಸಿದ್ದೀನಿ, ಬಟ್ ಇದು ಪಾಯಿಂಟ್ಸು ಮಿಸ್ ಮಾಡಬಾರ್ದು ಅಂತ. ಸೊ ದಟ್ಸ್ ಇಟ್. ವಿಡಿಯೋ ಎಷ್ಟಾಗಿತ್ತು ಅಂದರೆ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಇನ್ನೂ ಏನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿರಿ. ಐ ಸಿ ಓನ್ಲಿ 1 person, ಸೊ ಐ ನೀಡ್ ಮೋರ್ ಪರ್ಸನ್ ಟು ಕಮೆಂಟ್. ಇನ್ನೂ ಇದ್ದಾರೆ, ಸಾಕಷ್ಟು ಜನ ಕಮೆಂಟ್ಸ್ ಮಾಡ್ತಿದ್ದಾರೆ. ಇನ್ನೂ ಏನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿರಿ. ಐ ಆಮ್ ಆಲ್ವೇಸ್ ದೇರ್ ಟು ಗಿವ್ ಯು ವಾಟ್ ಈಸ್ ರಿಕ್ವೈರ್ಡ್ ಫ್ರಮ್ ಮೈ ಸೈಡ್. ದಟ್ಸ್ ಇಟ್. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.